ಇವಾಗ ನಮ್ಗೆ ರಿಯಲ್ ಆಗಿ ಪಪ್ಪ ಮಮ್ಮಿ ಅಂತ ಫೀಲ್ ಆಗತ್ತೈತಿ. ಇದು ಸೋಷಿಯಲ್ ಮೀಡಿಯಾ ಇದ್ರೊಳಗೆ ಎಲ್ಲಾನು ಶೇರ್ ಮಾಡಬಾರ್ದು ಅಂತ. ಇನ್ನೇನು ಡೆಲಿವರಿ ಆಗ್ತೈತಿ, ಇನ್ನೇನು ಹೇಳ್ಬೇಕಾಗ್ತೈತಿ ಇವತ್ತು. ಇವ್ರಂತೂ ಸುಮ್ಮನೆ ಕೊಂಡ್ರಾಕತ್ತಾರ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಲೆ ಸ್ನಾನ ಮಾಡ್ಕೊಂಡು ಬಂದೆ ನೋಡ್ರಿ. ಅದಕ್ಕೆ ಟವೆಲ್ ಇನ್ನೂ ತೆಗ್ದಿಲ್ಲ, ಒಣಗಿಸ್ಕೋಬೇಕು ಕೂದಲೇ ಎಲ್ಲ. ಬಿಸಿಲಿಗೆ ಹೋಗ್ಬೇಕು ನೋಡ್ರಿ. ಹೀಟರ್ ಐತಿ, ಬಟ್ ಹೀಟರ ನನಗೆ ಅದು ಅಷ್ಟು ಕಂಫರ್ಟ್ ಅನ್ಸಂಗಿಲ್ಲ. ಸೊ ನಮ್ಮ ಹಸ್ಬೆಂಡ್ ಅವ್ರು ಇದ್ರಂದ್ರೆ ಅವ್ರ ಕಡೆಯಿಂದ ಹೇರ್ ಎಲ್ಲ ಇದು ಮಾಡ್ಕೊಂಡಿರ್ತಾನೆ. ಸೊ ಈಗ ಸ್ವಲ್ಪ ಹೊತ್ತು ಇರಲಿ ಅಂಥೇಳಿ ಹಂಗೆ ಬಿಟ್ಟಿದ್ದೇನೆ. ಇನ್ನೊಂದು 5 ನಿಮಿಷ ಬಿಟ್ಟು ಆಮೇಲೆ ಬಿಸಿಲಿಗೆ ಹೋಗಿಬಿಟ್ಟು ಒಣಗಿಸ್ಕೊಂಡ್ರೆ ನ್ಯಾಚುರಲ್ ಆಗಿ ಒಣಗ್ತಾವೆ ಕೂದಲೇ ಎಲ್ಲ, ಚೆಂದ ಅನ್ನಿಸ್ತಾವೆ. ಹೀಟರ್ ಅಂದರೆ ಮತ್ತು ಅದನ್ನ ಹಿಡ್ಕೊಂಡು ಕೂಡಬೇಕಾಗ್ತೈತಿ. ಸೊ ಏನಂದ್ರೆ ನಿಲ್ಲಕ್ಕಾಗಲಿಲ್ಲ ನೋಡ್ರಿ, ಅದಕ್ಕೆ ಕುರ್ಚಿ ಮೇಲೆ ಕೂತ್ನಿ. ಏನಂದ್ರೆ ತುಂಬ ದಿನದಿಂದ ನಿಮ್ಮ ಜೊತೆ ಏನೋ ಶೇರ್ ಮಾಡ್ಕೋಬೇಕಂತ ಅಂದ್ಕೊಳತ್ತಿದ್ನಿ. ಸೊ ಇವತ್ತು ಶೇರ್ ಮಾಡ್ಕೋಬೇಕಂತ ಹೇಳಿ ಬಂದೇನ. ಸೊ ನಮ್ಮ ಹಸ್ಬೆಂಡ್ ಅವರು ಚಿನ್ನು ಹೊರ ಹೋಗಿದ್ರು, ಈಗ ಬಂದರು ನೋಡ್ರಿ. ಗಲಾಟೆ ಮಾಡ್ತಾರೆ ಕೂದಲ ಈಗ ಹೆಂಗೆ ಕಾಣತ್ತ. ನಾನೊಬ್ಳ ವಿಡಿಯೋ ಮಾಡ್ಬೇಕನ್ನತ್ತಿದ್ದೆ ನೋಡ್ರಿ. ಮತ್ತು ನಮ್ಮ ಹಸ್ಬೆಂಡ್ ಅವ್ರನ್ನ ಕರ್ಕೊಂಡು ಮಾಡ್ಬೇಕಂಥೇಳಿ ಅವ್ರನ್ನೂ ಕೂಡಿಸ್ಕೊಂಡೇನು. ಫಸ್ಟ್ ಟೈಮ್ ಕೂತಾರೆ. ಫಸ್ಟ್ ಟೈಮ್ ಅಂದರೆ ಮೊದಲು ಸ್ಟಾರ್ಟಿಂಗ್ ವಿಡಿಯೋಸ್ ಅದು ಮಾಡಬೇಕಾದ್ರೆ ಅವ್ನ ಕರ್ಕೊಂಡು ಒಂದು 2 ಸರಿ ಮಾಡಿದ್ನಿ ಅಷ್ಟು. ಅದಾದ್ಮೇಲೆ ಮಾಡೇ ಇಲ್ಲ ನಾನು. ಸೊ ಇದು ಸುಮ್ಕೂತಾನಷ್ಟ. ಸೊ ಏನಂದ್ರೆ ತುಂಬ ದಿನದಿಂದ ನಿಮ್ಮ ಜೊತೆ ಒಂದು ನಮ್ಮ ವಿಷಯನ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಶೇರ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದ್ರೆ ನಮ್ಮ ಹಸ್ಬೆಂಡ್ ಅವ್ರು ಹೇಳಿದರು ಬೇಡ ಈಗ ಸದ್ಯಕ್ಕೆ ಅಂಥೇಳಿ. ಅದಕ್ಕೆ ನಾನು ಹೈಡ್ ಮಾಡಿ ಇಟ್ಕೊಂಡು ಸುಮ್ಮನಾಗಿದ್ದೆ. ಸೊ ವಿಡಿಯೋ ಎಲ್ಲನೂ ಮಾಡಿಕೊಂಡು ಅವನು ಅಪ್ಲೋಡ್ ಮಾಡಬೇಕಾದ್ರೆ ಅಪ್ಲೋಡ್ ಮಾಡಲು ಬೇಡೋ ಹಿಂಗೆ ಅನ್ಸತ್ತಿತ್ತು. ಸೊ ಇದೊಂದು ವಿಡಿಯೋ ಮಾಡಿಬಿಟ್ಟು ಆಮೇಲೆ ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡು ಅಂಥೇಳಿ ಸುಮ್ಮನಾಗಿದ್ನಿ. ಏನು ವಿಷಯ ಅಂತಂದ್ರೆ ನಿಮ್ಗೆ ಗೊತ್ತಾಗಿರ್ತೈತಿ ಈಗ ತಮ್ಮನೇಲಿ ನೋಡಿದ ಕೂಡಲೇ ಏನಂಥೇಳಿ. ಸೊ ಎಸ್, ನಾನಿವಾಗ ಪ್ರೆಗ್ನೆಂಟ್ ಅದೇ ನೋಡ್ರಿ. ಅದನ್ನ ಯಾವ ಥರ ಹೇಳ್ಬೇಕಂತ ಗೊತ್ತಾಗುತ್ತೆ, ಯಾಕಂದ್ರೆ ಎಲ್ಲ ವಿಡಿಯೋಗಳನ್ನ ಆರಾಮಾಗಿ ಮಾಡ್ತೇನೆ ನಾನು. ಡೈಲಿ ವ್ಲಾಗ್ ಏನೋ ಒಂದು ವ್ಲಾಗ್ ಮಾಡಬೇಕಾದ್ರೂ. ಬಟ್ ಈ ವಿಷಯ ಹೇಳ್ಬೇಕಂದ್ರೆ ಯಾವ ಥರ ಹೇಳಬೇಕು, ಹೇಗೆ ಹೇಳಬೇಕು ಒಂದು ಗೊತ್ತಿಲ್ಲ ನನಗೆ. ಹಂಗೆ ಬಂದು ವ್ಲಾಗ್ ಮಾಡಕತ್ತೇನ. ಸೊ ನಾನಿವಾಗ ಪ್ರೆಗ್ನೆಂಟು. ಸೊ ಹಾಗಾಗಿ ತುಂಬ ದಿನದಿಂದ ನಿಮ್ಗೆ ವ್ಲಾಗ್ ಹೇಳ್ತಿದ್ನಿ ಆರಾಮಿಲ್ಲ, ಹುಷಾರಿಲ್ಲ ನಂಗೆ ಅಂಥೇಳಿ. ಸೊ ರೀಸನ್ ಇದೆ ನೋಡ್ರಿ, ಸ್ವಲ್ಪ ಹುಷಾರು ತಪ್ಪೋದು ಈ ಥರ ಎಲ್ಲ ಆಗತ್ತಿತ್ತು. ಹಾಗಾಗಿ ಆ ಥರ ಹೇಳ್ತಿದ್ನಿ. ಸೊ ಈ ವ್ಲಾಗ್ ಮಿಡಲ್ ಅದು ನಾನು ಬೇಕಾದರೆ ಇದನ್ನ ಹಾಕ್ತೇನೆ ಕ್ಲಿಪ್ಪಿಂಗ್. ಸ್ಟಾರ್ಟಿಂಗ್ ನಾವು ಚೆಕ್ ಮಾಡಿದಾಗ ಯಾವ ಥರ ನಮ್ಮ ಫೀಲಿಂಗ್ ಯಾವ ಥರ ಇತ್ತು, ಇವ್ರ ಎಕ್ಸ್ಪ್ರೆಷನ್ ಯಾವ ಥರ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಅದನ್ನೂ ಕೂಡ ಆ್ಯಡ್ ಮಾಡಿ ಹಂಚ್ಕೊಳ್ತೇನೆ. ನೋಡ್ಕೊಂಡು ಬರ್ರಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು 8 ಗಂಟೆ ಸುಮಾರಿಗೆ ವ್ಲಾಗ್ ಮಾಡಕತ್ತೇನೆ. ಇವಾಗ ಬ್ರಷ್ ಅಷ್ಟು ಮಾಡಿದ್ದೇನೆ, ಫ್ರೆಶ್ ಅಪ್ ಆಗಿದ್ದೇನೆ, ಟಿಫನ್ ಅದು ಏನೂ ಮಾಡಿಲ್ಲ. ವ್ಲಾಗ್ ಏನಕ್ಕೆ ಮಾಡಕತ್ತೇನಂದ್ರೆ ಯಾವಾಗಲೂ ನಂಗೆ ಪೀರಿಯಡ್ ಕಂಟಿನ್ಯೂಸ್ ಆಗಿ ಕರೆಕ್ಟಾಗಿ ಆಗ್ತಿರ್ತದೆ. ಬಟ್ ಈ ಮಂತ್ ಒಳಗೆ 1 ಮಂತ್ 6 ಡೇಸ್ ಆದರೂ ಕೂಡ ಪೀರಿಯಡ್ ಆಗಿಲ್ಲ ನೋಡ್ರಿ. ಸೊ ಒಂದು 6th ಸೆನ್ಸ್ ಅನ್ನಕತ್ತಿತ್ತು, ಏನೋ ಗುಡ್ ನ್ಯೂಸ್ ಐತಿ ಅಂತ ಹೇಳಿ. ಬಟ್ ಆದರೂ ಒಂದು ಸಮಾಧಾನ ಆಗತ್ತಿರ್ಲಿಲ್ಲ ನೋಡ್ರಿ. ಸೊ ಪ್ರೆಗ್ನೆನ್ಸಿ ಕಿಟ್ ತರಿಸಿದ್ವಿ. ಸೊ ಚೆಕ್ ಮಾಡೋಣ ಅಂತ ಹೇಳಿ ಚೆಕ್ ಮಾಡಕತ್ತೇನ. ಒಂದು 6th ಸೆನ್ಸ್ ಯಾಕೆ ಆ ಥರ ಅಂತದ, ಎಲ್ಲರಿಗೂ ಹಂಗೆ ಅನ್ಸಂಗಿಲ್ಲ. ಯಾಕಂದ್ರೆ ಕೆಲವ್ರಿಗೆ ಬೇಗ ಪೀರಿಯಡ್ಸ್ ಆಗೋದಿರ್ತೈತಿ, ಕೆಲವ್ರಿಗೆ ಕರೆಕ್ಟ್ ಡೇಟಿಗೆ ಆಗ್ತದೆ, ಕೆಲವ್ರಿಗೆ ಕರೆಕ್ಟ್ ಡೇಟ್ಗಿಂತನೂ ಲೇಟಾಗಿ ಆಗ್ತಿರ್ತದೆ. ಸೊ ಲೇಟಾಗಿ ಆಗೋರಿಗೆ ಕರೆಕ್ಟ್ ಡೇಟ್ಗೆ ಆಗೋರಿಗೆ ಅಷ್ಟು ಫೀಲ್ ಆಗಂಗಿಲ್ಲ. ಬಟ್ ಮುಂಚಿತವಾಗಿ ಆಗ್ತಿರ್ತದಲ್ಲ ಬೇಗನ, ಸೊ ಅಂಥವ್ರಿಗೆ ಒಂದು ಫೀಲ್ ಅನ್ನಿಸ್ತಿರ್ತದೆ ಏನೋ ಇರಬೇಕು ಗುಡ್ ನ್ಯೂಸ್ ಅಂಥೇಳಿ. ಹಾಗಾಗಿ
ನನಗೂ ಅದ ಫೀಲ್ ಆಗತ್ತಿತ್ತು. ಆದರೂ ಕೂಡ ಚೆಕ್ ಮಾಡೋವರೆಗೂ ಸಮಾಧಾನ ಇಲ್ಲ ಅಂಥೇಳಿ ಚೆಕ್ ಮಾಡಾಕತ್ತೇನ. ಈ ಒಂದು ಪ್ರೆಗ್ನೆನ್ಸಿ ಕಿಟ್ ಚೆಕ್ ಮಾಡ್ಬೇಕಾದ್ರೆ ಒಂಥರ ಬೇರೆನ ಫೀಲಿಂಗ್ ಇರ್ತದೆ ನೋಡ್ರಿ. ಹೊಟ್ಟೆ ಒಳಗೆಲ್ಲ ಒಂಥರ ಬಟರ್ಫ್ಲೈ ಓಡಾಡ್ದಂಗೆ ಆಗ್ತಿರ್ತದೆ. ಸೊ ಮನ್ಸಿಗೆ ಸಮಾಧಾನ ಇರಂಗಿಲ್ಲ ನೋಡೋವರೆಗೂ. ಸೊ ದೇವ್ರಿಗೂ ಕೂಡ ನಾನು ಬೇಡ್ಕೊಳತಿದ್ನಿ ಪಾಸಿಟಿವ್ ಬರಲಿ ಅಂತೇಳಿ. ಬಟ್ ಪಾಸಿಟಿವ್ ಬರ್ತೈತೆ ಅಂತನೂ ಕೂಡ ನನಗೆ ಗೊತ್ತಿತ್ತು. ಸೊ ನೋಡಿದ ತಕ್ಷಣ ಡಬಲ್ ಮಾರ್ಕ್ ತೋರಿಸಿತ್ತು. ಸೊ ಒಂಥರ ಯಾವ ಥರ ಎಕ್ಸ್‌ಪ್ರೆಸ್ ಮಾಡೋದು, ಯಾವ ಥರ ಇದು ಮಾಡ್ಬೇಕಂತನೇ ಗೊತ್ತಾಗಲಿಲ್ಲ. ಏನೋ ಒಂಥರ ಅನ್ಸತ್ತಿತ್ತು. ಸೊ ಖುಷಿ ಆಯ್ತು. ಇವಾಗ ನಮ್ಮ ಹಸ್ಬೆಂಡ್ ಅವ್ರಿಗೆ ಇನ್ನೂ ಹೇಳಿಲ್ಲ. ನಾನಷ್ಟೇ ನೋಡಿದ್ದೇನೆ. ನಮ್ಮ ಚಿನ್ನು ಅಂತೂ ಮಲ್ಕೊಂಡಾನ. ಸೊ ಬರ್ರಿ ಇವಾಗ ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಅವ್ರ ಕಡೆ ಹೋಗಿ ಸ್ವಲ್ಪ ಆಟ ಆಡ್ಸೋಣಂತ. ಬೇಗ ಹೇಳೋದು ಬೇಡ. ಆಟ ಆಡಿಸ್ಬಿಟ್ಟು ಆಮೇಲೆ ಹೇಳೋಣಂತ. ನೋಡ್ರಿ ಡಬಲ್ ಮಾರ್ಕ್ ತೋರ್ಸಾತದ. ಏನಂದ್ರೆ ಅವ್ರಿಗೆ ಗೊತ್ತೈತಿ ಚೆಕ್ ಮಾಡತ್ತೇನಂತೇಳಿ. ಬಟ್ ಸ್ವಲ್ಪ ಕಾಡ್ಸೋಣ ಅಂಥೇಳಿ ಬಂದು ಕೆಳಗಡೆ ಕುತ್ಕೊಂಡು ಅವರು ಹೊರಗಡೆ ಹೋಗಿ ಫೋನೊಳಗೆ ಮಾತಾಡ್ಕೊಂಡು ನಿಂತಿದ್ದಾರೆ. ಸೊ ಕ್ಯಾಮ್ರಾ ಆನ್ ಮಾಡಿದ್ದೇನೆ. ಆನ್ ಮಾಡಿಬಿಟ್ಟು ಕೂತಿದ್ದೇನೆ. ಬರ್ರಿ. तेज बोले ಡಾರ್ಕ್ ಕಲರ್ ಲೈಟ್ ಕಲರ್ ಇಲ್ಲ ಡಾರ್ಕ್ ಅನ್ಸತ್ತೆ. ಹಂಗಾಗೈತೆ ಅವನ ಲೇಟ್ ಮಾಡಿ ನಾನು ಆಗಲೇ ನೋಡಿಲ್ಲ, ಲೈಟ್ ಆಗಿತ್ತದು. ಫೋನ್ ಮಾಡ್ಕೊಂಡು ಜಾಸ್ತಿ ಖುಷಿ ಹಂಚ್ಕೊಂಡು ಬನ್ನಿ. ಸೊ ನೋಡ್ಕೊಂಡು ಬಂದ್ರಲ್ಲ, ಆ ಥರ ಇತ್ತು ನೋಡ್ರಿ. ಏನಂದ್ರೆ ಆ್ಯಕ್ಚುಲಿ ನಮ್ಮ ಚಿನ್ನೂಗೆ ಎಷ್ಟು ವರ್ಷ ಅಂಥೇಳಿ ಹೇಳಂಗಿಲ್ಲ, ನೀವು ಗೆಸ್ ಮಾಡ್ಬೋದು ಎಷ್ಟು ಅಂಥೇಳಿ. ಸೊ ಒಂದು 2 ವರ್ಷದ ಹಿಂದೆನೇ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಬಟ್ ಸಮ್ ರೀಸನ್ ಅನ್ನೋಕ್ಕಿಂತನೂ ಹೇಳ್ಬೋದು ಅದನ್ನ. ಇವ್ರ ಅಪ್ಪಾರ ಅಂದ್ರೆ ನಮ್ಮ ಮಾವ ಇವ್ರ ಅಪ್ಪಾರ ತೀರ್ಕೊಂಡಿದ್ರು. ಸೊ ತೀರ್ಕೊಂಡು ಕೂಡಲೇ ಇವ್ರ ಮೈಂಡ್ಸೆಟ್ ಒಂಥರ ಇದಾಗಿಬಿಟ್ಟಿತ್ತು. ಬರೀ ಫೀಲಿಂಗ್ ಒಳಗೆ ಎಮೋಷ್ನಲಿ ಫುಲ್ ಇದಾಗಿಬಿಟ್ಟಿದ್ರು ಅವರು. ಹಂಗಾಗಿ ಬ್ಯಾಡ ಅಂದ್ಕೊಂಡು ನಾವು ಸುಮ್ಮನಾಗ್ಬಿಟ್ವಿ. ಇವಾಗ ಅದಕ್ಕೊಂದು ಟೈಮ್ ಅಂತ ಬಂತು. ಇದಕ್ಕಿಂತ ಮುಂಚೆ ನಿಮ್ಗೆ ಗುಡ್ ನ್ಯೂಸ್ ಶೇರ್ ಮಾಡ್ಕೊಂಡಿದ್ದೆ. ಬಟ್ ಅದು ಏನಾತಂತ ಗೊತ್ತೈತಿ ನಿಮ್ಗೆ. ಸೊ ಅದಾದಮೇಲೆ ಇವಾಗ ಪ್ರೆಗ್ನೆಂಟು. ಸೊ ನಿಮಗೆಲ್ಲ ಖುಷಿಯಾಗಿತ್ತು ಅಂತ ಅನ್ಕೋತೇನೆ. ಕಮೆಂಟ್ ಮಾಡಿರಿ ನಿಮ್ಗೇನು ಅನಿಸಿತು, ಹೆಂಗೆ ಏನಂಥೇಳಿ. ಮತ್ತು ಇನ್ನು ಬರುವಂಥ ವಿಡಿಯೋಗಳೆಲ್ಲ ನನ್ನ ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋಗಳಿರ್ತಾವೆ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗ್ತಿತ್ತು ಅಂತ ಅಂದ್ಕೊಂಡೇನೆ. ಸೊ ಎಂಜಾಯ್ ಮಾಡಿರಿ ಬರುವಂಥ ವ್ಲಾಗ್ಗಳನ್ನ. ಆಮೇಲೆ ನಿಮ್ಗೆ ಏನಾದರೂ ಹೇಳ್ಬೇಕು ಅನ್ಸಿತ್ತಂದ್ರೆ, ಏನಾದರೂ ಸಜೆಷನ್ ಕೊಡಬೇಕು ಅನ್ಸಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಯಾಕಂದ್ರೆ ನನಗೂ ಏನೂ ಗೊತ್ತಾಗಂಗಿಲ್ಲ. ನೀವು ಅನ್ಕೋಬೋದು ಫಸ್ಟ್ ಒಂದು ಮಗ ಅದನ್ನು ಹೆಂಗೆ ಗೊತ್ತಾಗಂಗಿಲ್ಲ ಅಂತ ಹೆಂಗೆ ಅಂತೀರಿ ನೀವು ಅಂಥೇಳಿ. ಯಾಕಂದ್ರೆ ಫಸ್ಟ್ ಮಗು ಅಂತ ಹೇಳ್ಬೇಕಂದ್ರೆ ನನಗೆ ಅಷ್ಟೊಂದು ತಿಳುವಳಿಕೆನೇ ಇರಲಿಲ್ಲ. ಅಷ್ಟು ಸಣ್ಣ ಏಜ್ ಒಳಗೆ, ನನಗಂತ ಅಷ್ಟೇ ಅಲ್ಲ ಇವ್ರಿಗೂ ಕೂಡ ಬೇಗನೆ ಮದುವೆ ಆದ ತಕ್ಷಣ ಪ್ರೆಗ್ನೆಂಟ್ ಆದೆ. 1 ವರ್ಷದೊಳಗೆ ಅಂದರೆ ನಮ್ಮ ಎನಿವರ್ಸರಿನೂ ಇನ್ನೂ ಬಂದಿರಲಿಲ್ಲ. ಆವಾಗ ನಮ್ಮ ಎನಿವರ್ಸರಿ ಬಂದಾಗ ನಮ್ಮ ಚಿನ್ನು ಹುಟ್ಟಿದ್ದ. ಸೊ ಅಷ್ಟೊಂದು ನಮ್ಗೆ ಮೆಚುರಿಟಿ ಇರಲಿಲ್ಲ. ಸೊ ಇವಾಗ ಎಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡು ಬೇಕು ನಮಗೆ ಮಗು, ಇನ್ನೊಂದು ಮಗು ಬೇಕು ಅಂಥೇಳಿ ಮಾಡ್ಕೊಳ್ಳಕತ್ತೀವಿ. ಸೊ
ಈ ಒಂದು ಜರ್ನಿ ಹೆಂಗೆ ಅನ್ಸಾತೈತಂದ್ರೆ ನಂಗೆ ಸ್ವಲ್ಪ ಗ್ಯಾಪ್ ಆಗೈತ್ಲ ಲಾಂಗ್ ಗ್ಯಾಪ. ಹಂಗಾಗಿ ನನಗೆ ಫಸ್ಟ್ ಪ್ರೆಗ್ನೆಂಟ್ ಅದೇನೇನೋ ನಾನು ಫಸ್ಟ್ ಪ್ರೆಗ್ನೆನ್ಸಿ ಆ್ಯಂಪಲ್ ಇದು ಅನ್ನೋ ಥರ ಫೀಲ್ ಆಗತೈತಿ. ನನಗೆ ಏನೇನು ಆಗತ್ತಿತ್ತು ಏನು ಎತ್ತಂತೇಳಿ ಮುಂದಿನ ಬರುವಂಥ ವಿಡಿಯೋ ಒಳಗೆ ಎಲ್ಲನೂ ನಾನು ಫೀಲಿಂಗ್ಸ್ ಎಲ್ಲ ಶೇರ್ ಮಾಡ್ಕೊತೇನೆ. ಅಂದ್ರೆ ಯಾವ ಥರ ಈ ಜರ್ನಿ ಯಾವ ಥರ ಇತ್ತು, ಯಾವ್ಯಾವ ಮಂತ್ ಒಳಗೆ ಹೆಂಗೆ ನನ್ನ ಫೀಲಿಂಗ್ ಇತ್ತು, ಏನೇನು ಪ್ರಾಬ್ಲಮ್ ಆಯ್ತು, ಆರೋಗ್ಯ ಒಳಗೆ ಏನೇನು ಹೆಚ್ಚು ಕಡಿಮೆ ಆಯಿತು, ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಇನ್ನೇನು ಹೇಳ್ಬೇಕಾಗ್ತೀವಿ ಇವತ್ತು. ಇವರಂತೂ ಸುಮ್ಮನೆ ಕೊಂಡ್ರಾಕತ್ತಾರೆ. ಹೇಳೋದು ಬೇಡ ಅಂತೀನಿ ಮತ್ತು ಹೇಳ್ತೀನಿ ಹೆಂಗೆ ಮಾಡೋತೀನಿ ನಾನು ಸ್ವಲ್ಪ ದಿನ. ಆ್ಯಕ್ಚುಲಿ ಇವ್ರು ಏನಂದಿದ್ರಂದ್ರೆ ಬೇಡ ಹೇಳೋದನ್ನ ಬೇಡ ಈಗ ಸದ್ಯಕ್ಕೆ, ಇನ್ನೇನು ಡೆಲಿವರಿ ಆಗ್ತೈತಿ ಅಥವಾ ಡೆಲಿವರಿ ಆದ್ಮ್ಯಾಗ ಹೇಳೋಣ ಅಂತ ಅನ್ನತ್ತಿದ್ರು. ಅಷ್ಟು ಕಾಯಿಸೋದು ಅಷ್ಟು ಲೇಟ್ ಮಾಡಿ ಹೇಳೋದು ಬೇಡ ಅಂಥೇಳಿ ನಾನು ಇವಾಗ ಹೇಳಾಗತ್ತೇನೆ. ಇಲ್ಲಾಂದ್ರೆ ಇವ್ರು ಬೇಡ ಹೇಳೋದೇ ಬೇಡ ಅಂಥೇಳಿ ಹಂಗೆ ವ್ಲಾಗ್ ಹಾಕಂತ ಅನ್ನಕತ್ತಿದ್ರು. ಹಂಗೆ ವ್ಲಾಗ್ ಯಾವ ಥರ ಹಾಕೋದು ಹೇಳ್ರಿ, ಹಂಗೆ ವ್ಲಾಗ್ ಹಾಕಿದ್ರು ನಿಮ್ಗೆ ಗೊತ್ತಾಗೋದನ್ನ ಅವಾಗ ಕೇಳಿದಾಗ ನಾವು ಹೇಳಬೇಕಾಗ್ತೈತಿ. ಅದ್ರ ಬದಲು ಒಂದು ಈ ಥರ ವಿಡಿಯೋ ಮಾಡಿಬಿಟ್ಟು ಹೇಳಿದ್ರೆ ಆಯ್ತು ಅಂಥೇಳಿ ಬ್ಲಾಗ್ ಮಾಡಕತ್ತೇನೆ. ಸೊ ನಿಮ್ಗೆ ಹೆಂಗೆ ಅನಿಸಿತ್ತು ಸೆಕೆಂಡ್ ಪ್ರೆಗ್ನೆನ್ಸಿ, ಸೆಕೆಂಡ್ ಟೈಮ್ ಅಪ್ಪ ಆಗತ್ತೀರಿ? ಜವಾಬ್ದಾರಿ ಹೆಚ್ಚಾಯಿತು, ಖುಷಿ ಅನ್ನಿಸ್ತು. ಜೋರು ಹೇಳ್ರಿ. ಜವಾಬ್ದಾರಿ ಹೆಚ್ಚಾಯಿತು, ಖುಷಿ ಅನ್ನಿಸ್ತು. ಆಮೇಲೆ ನೋಡ್ಬೇಕು ಇನ್ನೂ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ ಮತ್ತು ಮುಂದಿನ ಜೀವನ ಕಟ್ಕೋಬೇಕಷ್ಟೆ. ಅದೊಂದೇ ನಂಗೆ ಏನು ಗೊತ್ತಿದೆ. ಇವರ ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಏನೂ ಮಾತಾಡೋಂಗಿಲ್ಲ. ನಾನು ಕ್ಯಾಮ್ರಾ ಆಫ್ ಇತ್ತಂದ್ರೆ ಆರಾಮಾಗಿ ಎಲ್ಲ ಮಾತಾಡ್ತಾರೆ, ಬಟ್ ಕ್ಯಾಮ್ರಾ ಆನ್ ಇತ್ತಂದ್ರೆ ಏನು ಮಾತಾಡ್ಬೇಕಂತನೇ ಗೊತ್ತಾಗಂಗಿಲ್ಲ. ಅದ್ರಾಗ ಇಂಥ ಒಂದು ವಿಷಯನ ಶೇರ್ ಮಾಡ್ಕೋಬೇಕಂದ್ರೆ ಅವ್ರು ಬೇಡನ ಅಂತಾರೆ, ಹೈಡ್ ಮಾಡೋಣ ಅಂತಾರೆ. ಬಟ್ ಎಷ್ಟು ಅಂತ ಹೈಡ್ ಮಾಡೋದು, ಎಷ್ಟು ಹೈಡ್ ಮಾಡಿದ್ರು ಒಂದಿಲ್ಲ ಒಂದಿನ ನಿಮ್ಗೆ ಗೊತ್ತಾಗೋದನ್ನ. ಅವಾಗ ಚಾನಲ್ ತೆಗ್ದಿ ಯೂಟ್ಯೂಬ್ ಚಾನಲ್ ತೆಗ್ದೆ ನಾನು 3 ವರ್ಷ ಮೇಲೆ ಆಯ್ತು. ಎಲ್ಲಾನು ಶೇರ್ ಮಾಡ್ಕೊಂಡು ಬಂದೀನಿ. ನಮ್ದು ಏನೋ ಒಂದು ಕಷ್ಟ ಸುಖ ಪ್ರತಿಯೊಂದನ್ನು ಶೇರ್ ಮಾಡ್ಕೊಂಡು ಬಂದಿನ. ಏನೋ ನಮ್ಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಕಷ್ಟ ಮಾಡಿಲ್ಲ, ಆಲ್ಮೋಸ್ಟ್ ಎಲ್ಲ ಕಷ್ಟದ್ದು ಭಾಳ ಕಷ್ಟದನ್ನ ಆ್ಯಕ್ಚುಲಿ ಅದಾವ. ನಾವು ಆದ್ರೂ ಕಷ್ಟದ ವಿಡಿಯೋಗಳನ್ನ ಯಾವನು ನಮ್ದು ಶೇರ್ ಮಾಡ್ಕೊಂಡಿರಂಗಿಲ್ಲ. ಆಲ್ಮೋಸ್ಟ್ ಚಲೋ ವಿಡಿಯೋಗಳು ಅಷ್ಟೇ ಇದು ಮಾಡ್ತೀವಿ. ಯಾಕಂದ್ರೆ ನೀವು ನೋಡ್ತಿರ್ತೀರ ಅಂದ್ಮ್ಯಾಗ ನಿಮ್ಗೆ ಎಲ್ಲ ಆ ಥರ ಎಲ್ಲ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡ್ಕೋಬಾರ್ದು, ಒಳ್ಳೆ ವಿಡಿಯೋಗಳಷ್ಟೇ ನೋಡಲಿ ಅಂಥೇಳಿ. ಬಟ್ ನಾನು ಏನು ಅಂದ್ಕೊಂಡೇನು ಪರ್ಸ್ನಲಿ ಅಂತಂದ್ರೆ ನೀವು ನೋಡೋರೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳಿ. ಸೊ ಹಾಗಾಗಿ ಏನು ಅನಿಸುತ್ತಂದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಂದ್ಕೊಂಡೇನಂದ್ರೆ ಯಾಕೆ ನಾನು ಮುಚ್ಚಿಡಬೇಕು, ಯಾಕೆ ಹೈಡ್ ಮಾಡಬೇಕು, ಎಲ್ಲನೂ ಶೇರ್ ಮಾಡ್ಬೇಕಂತ ಹೇಳಿ. ಬಟ್ ಕೆಲವೊಂದು ಸಾರಿ ಅನಿಸ್ತೈತಿ ಇದು ಸೋಷಿಯಲ್ ಮೀಡಿಯಾ, ಇದ್ರೊಳಗೆ ಎಲ್ಲನೂ ಶೇರ್ ಮಾಡಬಾರ್ದು ಅಂತ ಹೇಳಿ ಅನಿಸ್ತೈತಿ. ಯಾಕಂದ್ರೆ ಎಲ್ಲ ಒಂದೇ ಥರನ ಇರಂಗಿಲ್ಲ ಜನ. ಮತ್ತು ಫ್ಯಾಮಿಲಿ ಮೆಂಬರ್ಸ್ ಅಂದ ತಕ್ಷಣ ನೀವಷ್ಟೇ ಇರೋಂಗಿಲ್ಲ, ಪರ್ಸ್ನಲ್ ನಮ್ಮ ರಿಯಲ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇರ್ತಾರೆ. ಸೊ ಎಲ್ಲನೂ ಶೇರ್ ಮಾಡ್ಬೇಕಾದ್ರೆ ಅದು ಬೇರೆ ರೀತಿನ ಪೊಟ್ರೆ ಆಗ್ತಿರ್ತೈತಿ. ನಾವು ಬೇರೆ ರೀತಿ ನಾವು ಮಾಡುವಂಥ ವಿಡಿಯೋಗಳು ಬೇರೆ ರೀತಿ ಪೊಟ್ರೆ ಆಗ್ತಿರ್ತಾವ. ಹಾಗಾಗಿ ಕೆಲವೊಂದನ್ನು ಹೈಡ್ ಮಾಡಬೇಕಾಗ್ತೈತಿ. ಸೊ ತುಂಬಾ ಹೈಡ್ ಮಾಡಿದ್ದೀವಿ. ನಮ್ಮ ತಪ್ಪಲ್ಲ, ನಾವು ಹಾಕಿದ್ದ ಅವರು ಆ ದೃಷ್ಟಿಯಲ್ಲಿ ನೋಡ್ತಾರೆ, ಅವರಿಗೆ ತಪ್ಪು ಕಾಣಿಸ್ತೈತಿ. ಈಗ ಕೆಲವರು ಒಳ್ಳೆ ರೀತಿ ನೋಡ್ತಾರೆ ನಾವು ಹಾಕುವಂಥ ವಿಡಿಯೋಗಳ, ಇನ್ನು ಕೆಲವ್ರು ಯಾವ ರೀತಿ ನೋಡ್ತಾರೆ ಅಂದ್ರೆ ಬೇರೆ ರೀತಿನ ನಿಮ್ಗೆ ಗೊತ್ತೇ ಇರ್ತೈತಿ. ಪಾಸಿಟಿವ್ ಆಗಿನೂ ತೊಗೋತಾರೋ, ನೆಗೆಟಿವ್ ಆಗಿಯೂ ತೊಗೋತಾರೋ. ಹಾಗಾಗಿ ಹೇಳಕ್ಕೆ ಮನಸ್ಸಾಗಂಗಿಲ್ಲ, ಹೇಳದೆ ಇರೋಕ್ಕೂ ಇದಾಗಂಗಿಲ್ಲ. ಸೊ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರುವಂಥ ನಿಮಗೆಲ್ಲರಿಗೂ ಒಂದು ನನ್ನ ಗುಡ್ ನ್ಯೂಸ್ನ ಹೇಳಿದ್ದೇನೆ. ಸೊ ಸೆಕೆಂಡ್ ಟೈಮ್ ಪಪ್ಪ ಮಮ್ಮಿ ಆಗ್ತಾ ಇದ್ದೀವಿ. ಹೆಂಗಂದ್ರೆ ಇವಾಗ ನಮ್ಗೆ ರಿಯಲ್ ಆಗಿ ಪಪ್ಪ ಮಮ್ಮಿ ಅಂತ ಫೀಲ್ ಆಗತೈತಿ. ಮುಂಚೆ ನಮ್ಮ ಚಿನ್ನು ಹುಟ್ಟಿದಾಗ ಆ ಥರ ಅನ್ಸೇ ಇಲ್ಲ ನಮ್ಗೆ. ಯಾಕಂದ್ರೆ ಫಸ್ಟ್ ನಮ್ಮ ಚಿನ್ನು ಹುಟ್ಟಿದಾಗ ಇವ್ರು ಒಟ್ಟೆ ಎತ್ಕೊಂಡಿಲ್ಲ. ಯಾಕಂದ್ರೆ ಇವ್ರದ್ದು ಅಷ್ಟೊಂದು ಮೆಚುರಿಟಿ ಇರಲಿಲ್ಲ. ಸಣ್ಣವ್ರು ಇದ್ರು ಇವರು, ನಾನು ಸಣ್ಣಕ್ಕಿದ್ವಿ. ಏನೂ ಗೊತ್ತಿಲ್ಲದೆ ಇರೋ ಒಂದು ವಯಸ್ಸೊಳಗನ ಬೇಗ ಮದುವೆಯಾಗಿ ಬೇಗ ಮಗು ಮಾಡ್ಕೊಂಡ್ಬಿಟ್ವಿ. ಅದಾದಮೇಲೆ ನಮ್ಗೆ ರಿಯಲೈಸ್ ಆಯ್ತಾ ಬೇಗ ಮಾಡ್ಕೋಬಾರ್ದಿತ್ತು ನಾವು, ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು ನಾವು ಸೆಟ್ ಆಗಿಬಿಟ್ಟು ಆಮೇಲೆ ಮಾಡ್ಕೋಬೇಕಿತ್ತು ಅಂತೇಳಿ. ಬಟ್ ಏನಿಲ್ಲ, ಒಳ್ಳೇದಾಗೈತಿ. ನಮ್ಮ ಚಿನ್ನು ಹುಟ್ಟಿದಾಗ ಎಲ್ಲ ಇಷ್ಟೆಲ್ಲ ಈ ಒಂದು ಲೆವೆಲ್ ಕದೇವಂದ್ರೆ ನಮ್ಮ ಚಿನ್ನು ಹುಟ್ಟಿದ್ದ ಒಂದು ಒಳ್ಳೆ ಕಾಲ್ಗುಣ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಈಗ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ, ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಇನ್ನೊಂದೇನಂದ್ರೆ ಈ ಒಂದು ವಿಷಯನ ನಾನು ಒಂದು ಒಳ್ಳೆ ಇದನ್ನು ನೋಡ್ಕೊಂಡು ಹೇಳ್ಬೇಕಂತ ಅಂದ್ಕೊಂಡಿದ್ನಿ. ನ್ಯೂ ಇಯರ್ಗೆ ನಾ ಹೇಳ್ಬೇಕಂತ ಹೇಳಿ ಮುಂಚೆ ಹೇಳೋದು ಬೇಡ. ನ್ಯೂ ಇಯರ್ ಬಂತಂದ್ರೆ ಆವಾಗನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ 2022ದಾಗ ಅಂಥೇಳಿ. ಬಟ್ ಎಕ್ಸಾಕ್ಟ್ ಇದೇ ಡೇಟ್ ಅಂತ ಇರೋಕ್ಕಿಲ್ಲ.
ಒಟ್ಟಿನಲ್ಲಿ ನ್ಯೂ ಇಯರ್ ನ್ಯೂ ಫಸ್ಟ್ ಮಂತ್ ಒಳಗೆ ಯಾವುದಾದ್ರೂ ಒಂದು ದಿನ ಮಾಡೋಣ ಅಂಥೇಳಿ. ಸೊ ಹಾಗಾಗಿ ಶೇರ್ ಮಾಡ್ಕೊಂಡ್ವಿ. ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನ. ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟ, ನನ್ನ ವಿಡಿಯೋಗಳನ್ನೆಲ್ಲ ಹೆಂಗೆ ಮೊದಲಿಂದ ನೋಡ್ಕೊಂಡು ಬಂದಿರಿ ಅದೇ ರೀತಿ ಎಲ್ಲ ವಿಡಿಯೋಗಳನ್ನ ಇನ್ನು ಮುಂದೆ ಬರುವಂಥ ಪ್ರೆಗ್ನೆನ್ಸಿ ವಿಡಿಯೋಗಳನ್ನ ನೋಡಿರಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಇಂಪಾರ್ಟೆಂಟ್ ನನಗೆ. ಸೊ ಸಜೆಷನ್ ಕೊಡ್ರಿ, ಅಂದರೆ ಕೆಲವೊಂದು ನನಗೂ ಗೊತ್ತಾಗಂಗಿಲ್ಲ, ಹೇಳ್ರಿ. ನನಗೆ ಅಷ್ಟೇ ಕೇಳ್ಕೊಳ್ಳೋದು ನಾನು. ಸೊ ಫೈನಲಿ ಏನು ಹೇಳ್ತೀರಿ ಮತ್ತು? ನಾ ಏನು ಹೇಳೋದ್ಲೇನೆ ಹೇಳಿ ಅವ್ರು ಏನು ಮಾತಾಡೋಂಗಿಲ್ಲ. ಈ ಥರ ಕೂತು ಮಾತಾಡ್ಬೇಕಂದ್ರಂತೂ ಮಾತಾಡೋದೇ ಇಲ್ಲ, ಸಾಧ್ಯನೇ ಇಲ್ಲ. ಭಾಳ ನಾಲೆಜ್ ಇವ್ರ ತಲೆಯೊಳಗೆ ಭಾಳ ಅಂದರೆ ಭಾಳ ನಾಲೆಜ್ ಐತಿ. ಬಟ್ ಈ ಥರ ವಿಷಯ ಒಳಗೆ ಅವ್ರು ಒಂಥರ ಮುಜುಗರ ಮಾಡ್ಕೋತಾರೆ, ಹೆಂಗೆ ಮಾತಾಡಲಿ ಅಂಥೇಳಿ. ಓಕೆ, ಐ ಹೋಪ್ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನ. ನಿಮ್ಮ ಬ್ಲೆಸ್ಸಿಂಗ್ ಇಂಪಾರ್ಟೆಂಟು. ಸೊ ಬ್ಲೆಸ್ ಮಾಡಿರಿ, ಆಮೇಲೆ ವಿಶ್ ಕೂಡ ಮಾಡಿರಿ, ಸಜೆಷನ್ ಕೊಡ್ರಿ. ಪದೇ ಪದೇ ಅದನ್ನೇ ಹೇಳತ್ತೇನು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ.